ಶತಕೋಟಿ ಭಾರತೀಯರ ಕನಸಿನ ರಾಮ ಮಂದಿರ ಅದ್ದೂರಿಯಾಗಿ ಉದ್ಘಾಟನೆಯಾಯಿತು. ನಿಮ್ಮ ರಿಪಬ್ಲಿಕ್ ಕನ್ನಡ ಅಯೋಧ್ಯೆಯಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ನಾವೇ ಫಸ್ಟ್ ಹಾಗೂ ಬೆಸ್ಟ್ ಕವರೇಜ್ ಅನ್ನ ಕೊಟ್ಟಿದ್ದೀವಿ. ಆ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅಯೋಧ್ಯಾಪತಿ ಶ್ರೀರಾಮಚಂದ್ರ ಮಹಾರಾಜ್ ಕಿ ನಮಸ್ಕಾರ ವೀಕ್ಷಕರೇ, ನಾನು ಜಯಪ್ರಕಾಶ್ ಶೆಟ್ಟಿ ಅಯೋಧ್ಯೆಯಿಂದ. ರಾಮನ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ಅಯೋಧ್ಯೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಎಷ್ಟು ದೊಡ್ಡ ಪಟ್ಟದ ಸಂಭ್ರಮ ಮನೆ ಮಾಡಿದೆನೋ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದೀವಿ. ಅಯೋಧ್ಯೆ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಅಮೋಘ ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. 500 ವರ್ಷಗಳ ಬಳಿಕ ಕೋಟ್ಯಾನುಕೋಟಿ ರಾಮ ಭಕ್ತರ ಆಸೆ ಈಡೇರಿದೆ. ಅಯೋಧ್ಯೆಯಲ್ಲಿ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಲೈವ್ ಕವರೇಜ್ ಮಾಡಿದ್ದು ನಿಮ್ಮ ಮುಂದೆ ಇಂಚಿಂಚು ಮಾಹಿತಿಯನ್ನ ತೆರೆದಿಟ್ಟಿದೆ. ಪ್ರತಿ ಕ್ಷಣವೂ ನಮ್ಮ ಪ್ರತಿನಿಧಿಗಳು ರಾಮನೂರಿನ ವಿಶೇಷತೆಯನ್ನ ಇಡೀ ಕರುನಾಡ ಮುಂದಿಟ್ಟಿದೆ. ಆಲ್ ಇಂಡಿಯಾ ಅತಿ ದೊಡ್ಡ ಕವರೇಜ್ ಮಾಡಿದ್ದು ಇಲ್ಲಿ ತನಕ ಸೂತಿ ಕೊಟ್ಟವರಲ್ಲಿ ನಾವೇ ಬೆಸ್ಟ್, ನಾವೇ ಸೂಪರ್ ಫಾಸ್ಟ್. ಅಯೋಧ್ಯಾಪತಿ ಶ್ರೀರಾಮಚಂದ್ರ ಮಹಾರಾಜ್ ಕಿ ಅತಿ ದೊಡ್ಡ ಲೈವ್ ಕವರೇಜ್ ಮಾಡಿ ಕನ್ನಡ ಮಾಧ್ಯಮ ಲೋಕದಲ್ಲೇ ಇತಿಹಾಸವನ್ನ ಸೃಷ್ಟಿಸಿದ್ದೇವೆ. ರಾಮ ಜನ್ಮಭೂಮಿಯಿಂದ ಪ್ರತಿಯೊಂದು ಸುದ್ದಿಯನ್ನ ನಾವೇ ಮೊದಲು ಬಿತ್ತರಿಸಿದ್ದೇವೆ. ಅಯೋಧ್ಯೆಯ ಗಲ್ಲಿ ಗಲ್ಲಿಯಲ್ಲೂ ರಿಪಬ್ಲಿಕ್ ಕನ್ನಡ ಸಂಚರಿಸಿ ವರದಿ ಪ್ರಸಾರ ಮಾಡಿ ಕನ್ನಡಿಗರಿಗಾಗಿ ಉಣಬಡಿಸಿದ್ದೇವೆ. ಯಾವ ಮಂದಿರದ ಒಳಗೆ ಹೋಗೋಕ್ಕೋಸ್ಕರ ಕೋಟಿ ಕೋಟಿ ಜನ ಕಾಯ್ತಾ ಇದ್ರು, ಅದೇ ಮಂದಿರದ ಒಳಗಿಂದ ರಿಪಬ್ಲಿಕ್ ಕನ್ನಡ ನೇರ ಪ್ರಸಾರದಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದೆ. ರಾಮ ಮಂದಿರದ ಹೊರಭಾಗದ ದೃಶ್ಯಗಳು, ರಾಮ ಹಾಗೆ ಸೀತೆಯ ವಿವಾಹ ಮಹೋತ್ಸವದ ಆ ಒಂದು ಚಿತ್ರಣವನ್ನ ಅಲ್ಲಿ ನೀಡಲಾಗಿರ್ತಕ್ಕಂಥದ್ದು. ಲತಾ ಮಂಗೇಶ್ಕರ್ ಚೌಕ್ನಿಂದ ಹಿಡಿದು ರಾಮಪಥ, ಧರ್ಮಪಥ, ಜನ್ಮಭೂಮಿ ಪಥ, ಹನುಮಾನ್ ಗಡಿ, ಸರಾಯು ತಟದಲ್ಲಿ ನಿಂತು ಜಯಪ್ರಕಾಶ್ ಶೆಟ್ಟಿ, ಸ್ಮಿತಾ ರಂಗನಾಥ್, ಶ್ರುತಿ ಕಿತ್ತೂರು ಕೊರೆಯುವ ಚುಳಿಯಲ್ಲೂ ವರದಿಗಾರಿಕೆ ಮಾಡಿದ್ದಾರೆ. ಕುಣಿದು ಕುಪ್ಪಳಿಸುವ ಮೂಲಕ ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ ಕ್ಷಣಗಳನ್ನ ಅಂತ ಲೈವ್ ಅಲ್ಲಿ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವರ ಹರ್ಷೋದ್ಗಾರ ಮುಗಿಲು ಮುಡ್ತಾ ಇರೋದು ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ. ಇಲ್ಲಿ ನೋಡಿ ಯಾವ ರೀತಿ ಕುಣಿದು ಕುಪ್ಪಳಿಸ್ತಿದ್ದಾರೆ, ಜೈ ಶ್ರೀರಾಮ್ ಅನ್ನುವಂತ ಘೋಷಣೆಗಳು. ದೇಶದ ಮೂಲೆ ಮೂಲೆಯಿಂದ ಅಯೋಧ್ಯೆಗೆ ಆಗಮಿಸಿದ್ದ ರಾಮ ಭಕ್ತರನ್ನ ಮಾತನಾಡಿಸಿದ್ದಾರೆ. ಅದರಲ್ಲೂ ಅಯೋಧ್ಯೆಯಲ್ಲಿ ಕನ್ನಡಿಗ ರಾಮ ಭಕ್ತರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಕನ್ನಡ ಚಾನೆಲ್ಗಳಲ್ಲಿ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗೆ ಇಡೀ ಕರ್ನಾಟಕವೇ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ. ಆಲ್ ಇಂಡಿಯಾದಲ್ಲೇ ನಾವೇ ಬೆಸ್ಟ್ ಕವರೇಜ್ ಕೊಟ್ಟಿದ್ದು ಕನ್ನಡಿಗರು ರಿಪಬ್ಲಿಕ್ ಕನ್ನಡಕ್ಕೆ ಬಹುಪರಾಕೆಂದಿದ್ದಾರೆ. ತುಂಬಾ ಖುಷಿ ಆಯ್ತು, ಯಾಕೆ ನಾವು ಅಣ್ಣೋ ಗೋಸ್ವಾಮಿಗೆ ತುಂಬಾ ಫಾಲೋ ಮಾಡ್ತೀವಿ. ಸೊ ಇವಾಗ ನಮಗೂ ಸ್ವಲ್ಪ ಕನ್ನಡ ನ್ಯೂಸ್ ನೋಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇದೆ ಬಿಕಾಸ್ ಆಫ್ ರಿಪಬ್ಲಿಕ್. ನಮಸ್ಕಾರ ಮೇಡಮ್. ದೂರದರ್ಶನ್ ಬಿಟ್ಟು ಒಂದೇ ಒಂದು ಅಥೆಂಟಿಕ್ ಚಾನಲ್ ರಾಮ ಮಂದಿರ್ ಕವರೇಜ್ ಮಾಡ್ತಾ ಇದೆ ಅಂದರೆ ರಿಪಬ್ಲಿಕ್ ಕನ್ನಡ ಅಷ್ಟೇ. ಜೈ ಶ್ರೀರಾಮ್. ದೂರದರ್ಶನ್ ಬಿಟ್ಟು ಒಂದೇ ಒಂದು ಅಥೆಂಟಿಕ್ ಚಾನಲ್ ರಾಮ ಮಂದಿರ್ ಕವರೇಜ್ ಮಾಡ್ತಾ ಇದೆ ಅಂದರೆ ರಿಪಬ್ಲಿಕ್ ಕನ್ನಡ ಅಷ್ಟೇ. ಜೈ ಶ್ರೀರಾಮ್. ಸರ್ ನಮಸ್ಕಾರ ಸರ್, ತುಂಬ ಖುಷಿ ಆಗ್ತಾ ಇದೆ. ಅದರಲ್ಲೂ ರಿಪಬ್ಲಿಕ್ ಟಿವಿ ಕನ್ನಡಗೆ ಎಲ್ಲರಿಗೂ ತೋರಿಸ್ತಿದ್ದಾರೆ, ಅದಿನ್ನೂ ಖುಷಿ ಆಗ್ತಾ ಇದೆ. ಜೈ ಶ್ರೀರಾಮ್. ಜನಸಾಮಾನ್ಯರು ಮಾತ್ರವಲ್ಲದೆ ಗಣ್ಯಾತಿ ಗಣ್ಯರು ಕೂಡ ರಿಪಬ್ಲಿಕ್ ಕನ್ನಡದ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ನಾಡಿನ ಸ್ವಾಮೀಜಿಗಳು ಪ್ರತಿಕ್ಷಣದ ಮಾಹಿತಿ ನೀಡಿದ್ದಕ್ಕೆ ಶ್ಲಾಘಿಸಿದ್ದಾರೆ. ಆದರೆ ಇಡೀ ಹಿಂದೂ ಸಮಾಜಕ್ಕೆ ಇಂಥ ಒಂದು ಉತ್ಸಾಹ ಬಂದಿತ್ತು, ಧೈರ್ಯ ಬಂದಿತ್ತು. ಅವ್ರು ಹೇಳಿದರು ಅದು ಇಲ್ಲಿನೂ ಎಲ್ಲಿ ಪಾರ್ಲಿಮೆಂಟಲ್ಲೂ ಪ್ರತಿಧ್ವನಿಸಿತು. ಅವರು ಬಾಬರಿ ಮಸೀದಿ ಕಟ್ತೇವೆ ಅಂತ ಹೇಳಿ ತಾಕತ್ತಿದ್ರೆ ನೀವು ಕಟ್ಟಿ ಅಂತ ಇಡೀ ದೇಶ ಅದನ್ನೇ ಒತ್ತಡ ಕೊಟ್ಟಿದ್ದಲ್ಲ. ದೇವರದಲ್ಲಿ ಯಾರಿಗೂ ತಾಕತ್ತು ಬರಲಿಲ್ಲ. ನಮ್ಮ ಬದುಕು ಇವತ್ತಿಗೆ ಸಾರ್ಥಕವಾಗಿದೆ ಅಂತ ಅನಿಸುತ್ತೆ. ಯಾಕೆಂತಂದರೆ ಇದು ಯಾರೋ ಒಬ್ಬರಲ್ಲಿ ಇಬ್ಬರಲ್ಲಿ ಅಲ್ಲ, ನಮ್ಮ ಈ ಭರತ ಭೂಮಿಯಲ್ಲಿಯೇ ಅಂತಹ ಒಂದು ಸಂಚಲನ ಇದೆ. ರಾಮಾಯಣದಲ್ಲಿ ನಾವು ಈ ಮಾತನ್ನು ಕಾಣ್ತಾ ಇದ್ದೇವೆ. ವಾಲ್ಮೀಕಿ ಮಹರ್ಷಿಗಳು ಅಂತಾರೆ, ಆವತ್ತಿನ ಜನಜೀವನದ ಹೊತ್ತಿಗೆ ಮಂದಿಯ ಭಾವನೆ ಹೇಗಿತ್ತು. ಒಟ್ಟಾರೆ ಐತಿಹಾಸಿಕ ಕ್ಷಣದ ಅತಿ ದೊಡ್ಡ ಲೈವ್ ಕವರೇಜ್ ಮಾಡಿದ್ದು ರಿಪಬ್ಲಿಕ್ ಕನ್ನಡದ ಹೆಮ್ಮೆ. ನಂಬರ್ 1 ನೆಟ್ವರ್ಕ್ ಆಗಿ ಸರಿ ಸಾಟಿ ಇಲ್ಲದ ಸುದ್ದಿ ನೀಡುವಲ್ಲಿ ನಂಬರ್ 1 ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿದೆ. ವೀರ ಪುರುಷೋತ್ತಮ ಪವನ ತನಯ ಸದಾ ಭಜಿತ ಪಾವನ ನಿಜ ಪುಣ್ಯ ನಾಮ